ಟೈಮ್ಸ್ಗೆ ಸ್ವಾಗತ. ನಾನು ದರ್ಶನ್ ಕುಳಸು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಬಿಜೆಪಿ ಶಾಸಕರೊಬ್ಬರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಅನುದಾನ ನೀಡುವಂತಹ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ರಾಜಕೀಯವನ್ನ ಮಾಡ್ತಾ ಇದ್ರು. ಕಾಂಗ್ರೆಸ್ನವರಿಗೆ ಬೆಣ್ಣೆ ಹಾಗೂ ಬಿಜೆಪಿಯವರಿಗೆ ಸುಣ್ಣ ಅನ್ನುವಂತಹ ನೀತಿ ಅನುಸರಿಸ್ತಾ ಇದೆ ಅಂತ ಹೇಳಿ ದೂರಲಾಗಿದೆ. ರಾಜ್ಯ ಸರ್ಕಾರವು ತಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಿರುವಂತಹ ಕ್ಷೇತ್ರಗಳಿಗೆ ಮಾತ್ರ ಹೆಚ್ಚು ಅನುದಾನಗಳನ್ನ ಕೊಡ್ತಾ ಅಭಿವೃದ್ಧಿ ಯೋಜನೆಗಳನ್ನ ಘೋಷಣೆ ಮಾಡ್ತಾ ಇದ್ದಾರೆ. ಸರ್ಕಾರದ ಈ ಒಂದು ನಡೆಯು ನನಗೆ ಸ್ವಲ್ಪವೂ ಕೂಡ ಹಿಡಿಸೋದಿಲ್ಲ ಅಂತ ಹೇಳಿ ಬಿಜೆಪಿ ಶಾಸಕ ಪ್ರಭು ಚವ್ಹಾಣ್ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರವು ಜನರಿಗಾಗಿ 5 ಗ್ಯಾರಂಟಿ ಯೋಜನೆಗಳನ್ನೇನು ಘೋಷಣೆ ಮಾಡಿದೆ. ಆದ್ರೆ ಇದೇ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಬಳಿಯಲ್ಲಿ ಈಗ ಹಣ ಖಾಲಿಯಾಗಿದೆ. ಕೇವಲ ಪ್ರಚಾರಕ್ಕಾಗಿ ಇಲ್ಲಿ ಬರ್ತಾರೆ, ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಿದ್ದಾರೆ ಅಂತ ಹೇಳಿ ಲೇವಡಿಯನ್ನ ಮಾಡಿದ್ರು. ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಸಕಾಲಕ್ಕೆ ಸಂಬಳ ಆಗ್ತಾ ಇಲ್ಲ. ನಮ್ಮ ಔರಾದ್ ಕ್ಷೇತ್ರವು ಇಡೀ ರಾಜ್ಯದಲ್ಲೇ ಹಿಂದುಳಿದಿರುವಂತಹ ತಾಲೂಕು. ಹೀಗಿರುವಾಗ ಕ್ಷೇತ್ರಕ್ಕೆ ರಾಜ್ಯ ಸರ್ಕಾರ ಏನೂ ಕೂಡ ಕೊಟ್ಟಿಲ್ಲ. ಸರ್ಕಾರದ ಈ ನಡೆಯು ಜನವಿರೋಧಿ ಹಾಗೂ ರೈತರ ವಿರೋಧಿ ಅಂತ ಹೇಳಿ ಖಂಡಿಸಿದ್ದಾರೆ. ನಮ್ಮ ಜಿಲ್ಲೆಯ ಗೊರಟಾ ಗ್ರಾಮದ ಅನೇಕರು ಕಲ್ಯಾಣ ಕರ್ನಾಟಕದ ವಿಚಾರದಲ್ಲಿ ಜೀವತ್ಯಾಗ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಈ ಗ್ರಾಮದ ಹುತಾತ್ಮರ ಸ್ಮಾರಕಕ್ಕೆ ಭೇಟಿಯನ್ನ ಕೊಡಬೇಕಾಗಿತ್ತು. ಆದ್ರೆ ಅವರು ತಮ್ಮ ಜವಾಬ್ದಾರಿಯನ್ನ ಮರೆತಿದ್ದಾರೆ ಅಂತ ಹೇಳಿ ದೂರಿದ್ದಾರೆ. ನಾನು ಸರ್ಕಾರ ಇದ್ದೀವಿ, ನಾನು ಹಿಂಗೆ ಮಾಡಿಲ್ಲ. ಈ ಸರ್ಕಾರ ತಾರತಮ್ಯ ಮಾಡ್ತಾ ಇದ್ದಾರೆ. ಸರ್ಕಾರ ಗ್ಯಾರಂಟಿನಲ್ಲಿ ನಿಂತು ಹೋಗಿದ್ದಾರೆ. ಒಂದು ದುಡ್ಡು ಪೈಸಾ ಇಲ್ಲ. ನಾನು ಇಲ್ಲಿದ್ರೆ ಜಗಳ ಆಗತ್ತೆ ಮಾತಾಡಿಲ್ಲ. 1.5 ವರ್ಷ ಆಯಿತು, ಒಂದು ಹಣ ಬಿ ಬಂದಿಲ್ಲ. ಆಮೇಲೆ ಎಲ್ಲ ಪೈಸೆ ಗ್ಯಾರಂಟಿ ಹೋಯ್ತು. ಎಲ್ಲ ಸರಿ ಅವ್ರು ಮಾತಾಡ್ತಾರೆ. ನೋಡಿ, ನಾವೇ ಮಂಜೂರು ಮಾಡಿದ್ದೀನಿ, ಪೂಜೆ ಮಾಡಿದ್ದೀನಿ, ಪ್ರತಿ ಸಲವಾಗಿ ವಾಪಸ್ ಬಂದಾರ. ಏನು ಜೋರ್ತಿತ್ತು ಬರ್ಲಕ್ಕ? ನಾನು ಮಂಜೂರು ಮಾಡಿದ್ದೀನಿ, ನಾವೇ ಪೂಜೆ ಮಾಡಿದ್ದೀನಿ, ಚಾಲು ಮಾಡಬೇಕು ಇತ್ತು, ಪ್ರತಿ ಸಲವಾಗಿ ವಾಪಸ್ ಬಂದಾರೆ. ಬರಲಿ, ನಮ್ಮೇನಿಲ್ಲ, ಬಟ್ ಜಲ್ದಿ ಆಗಬೇಕು ನಮಗಿದೆ. ಆಮೇಲೆ ಈ ಸರ್ಕಾರ 5 ಗ್ಯಾರಂಟಿ ನಿಂತು ಹೋಗಿದೆ. ಬೇಸಲ್ಲ. ಗೌರ್ಮೆಂಟ್ ಸ್ಯಾಲರಿ ಆಗಿಲ್ಲ. ತಾವು ಕೇಳ್ರಿ, ಗೌರ್ಮೆಂಟ್ ಸ್ಯಾಲರಿ ಆಗಿಲ್ಲ. ಇಲ್ಲಿ ಭಾಷಣ ದೊಡ್ಡ ಮಾಡ್ತಾರೆ. ಅದಕ್ಕಾಗಿ ನಾವು ಖಂಡಿತ ಸಭೆ ಹೇಳಿದ್ದೀನಿ, ಖಂಡಿತ ಸಾಬ್ರೆ ಮಹಾನಗರ ಪಾಲಿಕೆ ಮಾಡಿದಿರಿ. ನಮ್ಮ ಪುರಸಭೆಗೆ ಮಾಡಿಲ್ಲ. ನಮ್ಮ ಪುರಸಭೆ ಇತ್ತು, ಔರಾದ್ ಪುರಸಭೆ ಇತ್ತು, ಮಹಾನಗರ ಪಟ್ಟಣ ಪಂಚಾಯತ್ ಇತ್ತು. ಯಾಕೆ ಮಾಡಿಲ್ಲ? ಅದಕ್ಕಾಗಿ ನಿನ್ನ ಕ್ಯಾಬಿನೆಟ್ನಲ್ಲಿ ನಾನು ತೃಪ್ತಿ ಇಲ್ಲ, ಖುಷಿ ಇಲ್ಲ, ನಾನು ವಿರೋಧ ಮಾಡ್ತೀನಿ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ NCIB ಟೈಮ್ಸ್, ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ.